ಎಲ್ಲರಿಗೂ ನಮಸ್ಕಾರ. ಚಾಯಾಗೆ ನಾನು ಛಾಯಾ ನಿಮ್ಮನ್ನೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಸೊ ಈಗ ಆಲ್ರೆಡಿ Ksetಗೆ ಕಾಲ್ ಮಾಡಿದ್ದಾರೆ, ಏಪ್ರಿಲಲ್ಲಿ ಎಕ್ಸಾಮ್ ಅಂತ ಹೇಳಿದ್ದಾರೆ. ಹಾಗಾಗಿ ಹುಡುಗರು ಅದ್ರ ಬಗ್ಗೆ ತುಂಬ ಕಷ್ಟ ಆಗ್ತಾ ಇದೆ, ಹೆಲ್ಪ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಪರ್ಟಿಕ್ಯುಲರ್ಲಿ ನಾನು ಮ್ಯಾಥಮೆಟಿಕ್ಸ್ ಹುಡುಗರಾದರೆ, ಫಾರ್ ಎಕ್ಸಾಂಪಲ್ 10ನೇ ಕ್ಲಾಸಲ್ಲಿ ಆದಮೇಲೆ ಓದೇ ಇಲ್ಲ ಅಂತ ಇಟ್ಕೊಳ್ಳೋಕ್ಕೆ ಮ್ಯಾಥ್ಸ್ನ, ಅಂಥವ್ರಿಗೆ ತುಂಬ ಕಷ್ಟ ಆಗ್ತದೆ. ಅದಲ್ಲದೇನೂ ಮ್ಯಾಥ್ಸ್ ಮಾಡೋರ್ಗು ಏನಾಗ್ತಾಯಿದೆ ಅಂತಂದರೆ ಅದಕ್ಕೆ ಟೈಮನ್ನು ಅಂದರೆ ಇದು ತುಂಬ ಇಂಪಾರ್ಟೆಂಟು. ನಾವೇನು ಮಾಡಬೇಕಾಗತ್ತೆ, ಲೆಸ್ ದ್ಯಾನ್ 1 ಮಿನಿಟಲ್ಲಿ ಒಂದು ಕ್ವಶನ್ನ ಸಾಲ್ವ್ ಮಾಡಬೇಕಾಗತ್ತೆ, ಸೆಟ್ ಆಗಿರ್ಬೋದು, ನೆಟ್ ಆಗಿರ್ಬೋದು. ಹಾಗಾಗಿ ಅದು ತುಂಬ ಕಷ್ಟ ಆಗ್ತದೆ. ಹಾಗಾಗಿ ಏನು ಮಾಡಬೇಕು, ಬೇರೆ ಬೇರೆ ಥರ ಟ್ರಿಕ್ಕು. ಅದೇ ಪ್ರಾಬ್ಲಮ್ ನಾನು ಸಿಂಪಲಾಗಿ ಮಾಡೋದಾದರೆ ಎಷ್ಟು ಬೇಗ ನಾನು ಅದನ್ನು ಮಾಡ್ತೀನಿ ಅನ್ನೋದು ನನಗೆ ಗೊತ್ತಾಗುತ್ತೆ. ಟೈಮ್ ಫ್ಯಾಕ್ಟರ್ ಇಸ್ ವೆರಿ ಇಂಪಾರ್ಟೆಂಟ್. ಆ ಪ್ರಾಬ್ಲಮ್ನ ಎಲ್ಲರೂ ಸಾಲ್ವ್ ಮಾಡ್ತಾರೆ, ಆದರೆ ಎಷ್ಟು ಫಾಸ್ಟಾಗಿ ಸಾಲ್ವ್ ಮಾಡ್ತಾರೆ, ಕರೆಕ್ಟಾಗಿ ಸಾಲ್ವ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ ಇವತ್ತು, ಪರ್ಸೆಂಟೇಜ್ ಅಂತ, ಇದು ಜನರಲ್ ಆ್ಯಪ್ಟಿಟ್ಯೂಡಲ್ಲಿ ಬರುತ್ತೆ, ಮ್ಯಾಥಮೆಟಿಕಲ್ ರೀಸನಲ್ಲಿ ಬರುತ್ತೆ. ಸೊ ಇದರಲ್ಲಿ ಕ್ವಶನ್ಸ್ ಇರುತ್ತೆ ನಿಮಗೆ, ಅದಕ್ಕೆ ಡೇಟಾ ಇಂಟರ್ಪ್ರಿಟೇಷನ್ಗಳು ತೊಗೋಬೋದು ಇದನ್ನು. ಸೊ ಒಂದು 5 ಕ್ವಶನ್ 6 ಕ್ವಶನ್ ಇರುವಂಥದ್ದು ಬರುತ್ತೆ. ಹಾಗಾಗಿ ಇದು ಸಿಂಪಲ್ ಟ್ರಿಕ್ ನಾನು ಇವತ್ತು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಇದು ನೀವು ಅರ್ಥ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದರೆ ಈಸಿಯಾಗಿ ಈ ಥರ ಪ್ರಾಬ್ಲಮ್ನ ನಿಮಗೆ ಸಾಲ್ವ್ ಮಾಡೋಕ್ಕಾಗತ್ತೆ. ಅಗೇನ್ ವೆಲ್ಕಮ್ ಟು ಚಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇವತ್ತಿನ ಎಪಿಸೋಡಲ್ಲಿ ನಾನು ಕ್ವಶನ್ಸ್ ಆನ್ ಪರ್ಸೆಂಟೇಜ್ ಫಾರ್ Kset ಎಕ್ಸಾಮಿನೇಷನ್ ಪೇಪರ್ 1 ಇನ್ ಕನ್ನಡ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಇದು ಅರ್ಥ ಆಗಬೇಕು ಅಂತಂದರೆ ನಿಮಗೆ ಏನು ನೆನ್ಪಿಟ್ಕೋಬೇಕು ಅಂದರೆ, ಇದೇನು ಹೇಳ್ತಾ ಇದ್ದೀನಲ್ಲ ನಾನು, ಇದನ್ನು ನೀವು ಗಟ್ ಮಾಡ್ತೀರೋ ಅಥವಾ ಮಾಡ್ತಾ ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ಈಸಿ ಆಗುತ್ತೆ. ಸೊ ಈ ಕೋಷ್ಟಕ ಏನಿದೆಯಲ್ಲ, ಈ ಟೇಬಲ್ ಏನಿದೆಯಲ್ಲ, ಅದು ನಿಮ್ಗೆ ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಾಗತ್ತೆ. ಸೊ 1/2 ಅಂದರೆ 50%, 1/3 ಅಂದರೆ 33%, 1/4 ಅಂದರೆ 25%, 1/5 ಅಂದರೆ 20%, 1/6 ಅಂದರೆ 16.66%, 1/7 ಅಂತಂದರೆ 14.28, 1/8 ಅಂದರೆ 12.5, 1/9 ಅಂತಂದರೆ 11.11. ಇದು ಹೆಂಗೆ ಬಂತು ಅಂದರೆ 1/9 ಇಂಟು 100 ಮಾಡಿದ್ದೀನಿ ನಾನು. ಕನ್ವರ್ಟಿಂಗ್ ದಟ್ ಇಂಟು ಪರ್ಸೆಂಟೇಜ್. ಅದೇ ಥರ 1/11 ಅಂದರೆ 9.09, 1/12 ಅಂದರೆ 8.23. ಅಟ್ಲೀಸ್ಟ್ ನಿಮಗೆ 12 ತನಕನಾದರೂ ನೆನಪಿರಬೇಕಾಗತ್ತೆ. 50, 25, 75 ಅದಾದರೂ ನಿಮಗೆ ನೆನಪಿರಬೇಕಾಗತ್ತೆ, ಆವಾಗ ಈಸಿ ಆಗುತ್ತೆ. ಅದೇ ಥರ 2/3 ಅಂದರೆ 66.66. ಆ ಥರ ಬೇಕಾದ್ರೂ ಮಾಡ್ಬೋದು. ಇಲ್ಲಾಂದರೆ 1/3 ಇಂಟು, ಅಟ್ಲೀಸ್ಟ್ ನೀವು ಇದು ನೆನ್ಪಿಟ್ಕೊಂಡ್ರೆ 1/3 ಇಂಟು 2 ಅಂತ ಮಾಡಿದ್ರೆ 66.66 ಬರುತ್ತೆ. ಅದೇ 1/4 ಇದೆ, ಇಂಟು 3 ಮಾಡಿದ್ರೆ 75% ಬರುತ್ತೆ. ಆ ಥರ 1/9 ಇಂಟು 2 ಮಾಡಿದ್ರೆ 22.229 ಬರುತ್ತೆ. ಅದೇ ಥರ 1/8 ನೆನ್ಪಿಟ್ಕೋಬೇಕು ಅಂತಂದರೆ 1/8 ಇಂಟು 3, ಸೊ 1/8 ಅಂದರೆ 12.5, 12.5 ಇಂಟು 37.5. ಆ ಥರನಾದರೂ ನಿಮಗೆ ಅಟ್ಲೀಸ್ಟ್ ಮೆಮೊರಿ ಪವರ್ ಚೆನ್ನಾಗಿದೆ ಅಂದರೆ ಹಂಗಾರು ಆ ಥರ ಬೇಕಾದ್ರೂ ನೀವು ನೆನ್ಪಿಟ್ಕೊ. ಇಷ್ಟು ನಿಮ್ಗೆ ನೆನಪಿದ್ರೆ ಈಸಿಯಾಗಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗ್ತೀರಿ. ಸೊ ಕ್ವಶನ್ಸ್ ಅವ್ರು ಹೆಂಗೆ ಕೇಳಿದ್ದಾರೆ ಅಂದರೆ, ವಾಟ್ ಈಸ್ ದ 390% ಆಫ್ 650 ಅಂತ ಪ್ರಾಬ್ಲಮ್ ಕೇಳಿದ್ದಾರೆ. ನೀವು 360, 650, 390 ಅಂದ ತಕ್ಷಣ ಅಯ್ಯೋ ಇದು ಬೇಡಪ್ಪ, ದೊಡ್ಡ ಪ್ರಾಬ್ಲಮ್ಮು, ಬಿಟ್ಬಿಡೋಣ, ಮಾಡೋದು ಬೇಡ ಅಂತ ಅನ್ಸೋಕ್ಕೆ ಶುರು ಆಗುತ್ತೆ. ಇದು ಹೇಗೆ ಅಂತಂದರೆ 390 ಡಿವೈಡೆಡ್ ಬೈ 650 ಇಂಟು 100, ನೀವು ಆ ಥರ ಹಾಕ್ಕೊಂಡು ಪ್ರಾಬ್ಲಮ್ ಮಾಡಿ ಸಾಲ್ವ್ ಮಾಡಬೇಕಾಗುತ್ತೆ. ಅದ್ರ ಬದಲು ಸಿಂಪಲಾಗಿ ನಾವು ಮಾಡಬೇಕು ಅಂತಂದರೆ, ನಾನು ಹೇಳ್ದಂಗೆ ನಮ್ಮ ಹತ್ರ ಏನು ಟೇಬಲ್ ಇದೆಯಲ್ಲ, ಆ ಟೇಬಲ್ ಫಾರ್ಮ್ಗೆ ನಾವು ಅದನ್ನು ಕನ್ವರ್ಟ್ ಮಾಡ್ಕೋಬೇಕು ಅಂದರೆ ಇದನ್ನೇನು ಮಾಡ್ತೀನಿ ನಾನು, ಫಸ್ಟು 0 ಹೊಟ್ಟೋಗ್ಬಿಡುತ್ತೆ. ಸೊ 39/65 ಬಂತು. ಅದನ್ನೇನು ಮಾಡ್ತೀನಿ ನಾನು, ಮತ್ತೆ 13ಇಂದ ಡಿವೈಡ್ ಆಗುತ್ತೆ. ಸೊ ಅವಾಗ ಏನಾಯಿತು, ನನಗೆ 3/5 ಬಂತು. ಆ 3/5ನ ನಾನು ಏನು ಮಾಡ್ತೀನಿ, 3 ಇಂಟು 1/5 ಮಾಡ್ಕೊಳ್ತೀನಿ. ಸೊ ನನಗೆ 1/5 ಆಲ್ರೆಡಿ ವ್ಯಾಲ್ಯೂ ಗೊತ್ತಿದೆ, 1/5 ವ್ಯಾಲ್ಯೂ ಎಷ್ಟಿದೆ, 20 ಇದೆ. ಸೊ ಹಾಗಾಗಿ 20 ಇಂಟು 3 ಮಾಡ್ತೀನಿ, ಆವಾಗ 60% ಆಯಿತು. ನೋಡೋಕ್ಕೆ ಆ ಪ್ರಾಬ್ಲಮ್ಮು ದೊಡ್ಡದಾಗಿದೆ, ಆದರೆ ಈ ಥರ ಸಿಂಪಲಾಗಿ ಕನ್ವರ್ಟ್ ಮಾಡ್ಕೊಂಬಿಟ್ಟಾಗ ಈಸಿ ಆಗುತ್ತೆ. ಸೊ ಹಾಗಾಗಿ ಅದೇನಾಯಿತು, 60%, ಅದು ಆನ್ಸರ್. ಅದಕ್ಕೆ ವಾಟ್ ಈಸ್ ದ 250% ಆಫ್ 350 ಅಂತ ಕೇಳಿದ್ರು. ಇದು ಅದೇ ಥರ ಪ್ರಾಬ್ಲಮ್ಮೇ. 250 ಡಿವೈಡೆಡ್ 350, ಮತ್ತೆ 0 ಹೋಯಿತು, 5/7 ಆಯಿತು. ನನಗೆ 1/7 ವ್ಯಾಲ್ಯೂ ಗೊತ್ತಿದೆ. ಸೊ ಹಾಗಾಗಿ 1/7 ಇಂಟು 5 ಮಲ್ಟಿಪ್ಲೈ ಮಾಡ್ತೀನಿ, ಆವಾಗ 14.28 ಇಂಟು 5 ಮಾಡಿದಾಗ ನನಗೆ ಆನ್ಸರ್ ಬರ್ತಾ ಹೋಗುತ್ತೆ. ಸೊ ಈ ರೀತಿ ಏನು ಮಾಡ್ತೀನಿ, ಅದನ್ನು ನಾನು ಸಿಂಪಲ್ ಫಾರ್ಮ್ಗೆ ಅದನ್ನು ಕನ್ವರ್ಟ್ ಮಾಡ್ಕೊಳ್ತೀನಿ. ಆ ಥರ ಬೇಕಾದ್ರೂ ಮಾಡ್ಬೋದು. ಇಲ್ಲ ಅಂತಂದರೆ ನಾನು ಇನ್ನೊಂದು ಥರ ಫಾರ್ಮ್ ಮಾಡ್ಬೋದು. ಅಲ್ಲೇನಾಗಿದ್ರು 250 ಫಾರ್ಮು ಹೋಲ್ ನಂಬರೇ ಕೊಟ್ಟಿದ್ರು, ತೊಂದರೆ ಇರಲಿಲ್ಲ. ಇಲ್ಲೇನು ಮಾಡ್ತಾರೆ, 63.5 ಕೊಡ್ತಾ ಇದ್ದಾರೆ. ಹೋಲ್ ನಂಬರ್ ಕೊಟ್ಟಾಗ ಏನಾಗುತ್ತೆ, ನನಗೆ ಫ್ರ್ಯಾಕ್ಷನ್ ಕೊಟ್ಟಾಗ ಏನಾಗುತ್ತೆ, ಅದನ್ನು ಮಲ್ಟಿಪ್ಲೈ ಮಾಡೋದು ಕಷ್ಟ ಆಗುತ್ತೆ. ಅದಕ್ಕೆ ಸಿಂಪಲಾಗಿ ಇನ್ನೊಂದು ಏನು ಮಾಡ್ಬೋದು ಅಂತಂದರೆ, 63.5 ಡಿವೈಡೆಡ್ ಬೈ 600 ಇದೆ. ಅದು ನಾವು ಏನು ಮಾಡ್ಬೋದು ಅಂದರೆ 63.5 ಡಿವೈಡೆಡ್ ಬೈ 100 ಇಂಟು 600. ದಟ್ಸ್ ದ ವೇ ಹ್ಯಾವ್ ಟು ಸಾಲ್ವ್ ದಿ ಪ್ರಾಬ್ಲಮ್. ಆದರೆ ನಾನು ಇಲ್ಲಿ ಏನು ಮಾಡ್ಕೊಳ್ತೀನಿ ಅಂದರೆ 10% ಆಫ್ 600 ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀನಿ. 1% ಆಫ್ 600 ಎಷ್ಟು ಅಂತ ಬರ್ಕೊಳ್ತೀನಿ. ಅದರಲ್ಲಿ ಅರ್ಧ ಏನಿದೆಯಲ್ಲ, ಅದು 0.5% ಆಫ್ 600 ಎಷ್ಟು, 3 ಅಂತ ಬರ್ಕೊಳ್ತೀನಿ.
ಸೊ ನಂದು 63.5 ನಾನು ಏನು ಮಾಡ್ತೀನಿ ಮತ್ತೆ ಫರ್ದರ್ ಸ್ಪ್ಲಿಟ್ ಮಾಡ್ತೀನಿ ಆ 60 + 3 + 0.5 ಅವಾಗ ಅದೇನಾಯಿತು 63.5 ಆಯಿತು. 60 ಇದು ಏನು ಹೆಂಗೆ ಡಿವೈಡ್ ಮಾಡ್ಕೊಳ್ತೀನಿ 10% ಇಂಟು 6 ಮಾಡ್ಕೊಳ್ತೀನಿ. ಹಾಗೆ 3 ಅಂತಂದರೆ 1% ಇಂಟು 3 ಮಾಡಿಸ್ಕೊಳ್ತೀನಿ. 0.5 ಅಂದರೆ 1 ಇಂಟು 0.5. ಸೊ ನನಗೆ ಆಲ್ರೆಡಿ 10% ಅಂದರೆ ಎಷ್ಟು 60 ಇಂಟು 6 ಅಂದರೆ 360. ನೆಕ್ಸ್ಟ್ ಅದೇ ಥರ 1% ಅಂದರೆ ಎಷ್ಟು 6 ಇಂಟು 3 18. 0.5% ಅಂದರೆ ಎಷ್ಟು 3 ಇಂಟು 1 ಅದನ್ನು ಮಲ್ಟಿಪ್ಲೈ ಮಾಡಿದ್ರೆ ಅವಾಗೆಲ್ಲ ಆ್ಯಡ್ ಮಾಡಿದ್ರೆ ಎಷ್ಟು 381 ಬಂತು. ಸೊ ಇದು ದಿಸ್ ಇಸ್ ಅನ್ ಅದರ್ ಆಲ್ಟರ್ನೇಟಿವ್ ಮೆಥಡ್. ದಿಸ್ ಮೆಥಡ್ ಆಲ್ಸೋ ಯು ಕ್ಯಾನ್ ಯೂಸ್ ಇಟ್. ಆ ಥರ ನಾನು ಮುಂಚೆ ಕೊಟ್ಟಂಗೆ ಆ ಥರ ಮೆಥಡ್ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಈ ಥರ ಮೆಥಡ್ ಯೂಸ್ ಮಾಡ್ಬೋದು. ಸೊ ಅಲ್ಲಿ ನೋಡ್ಕೋಬೇಕು ಯಾವ ನಂಬರ್ ಕೊಟ್ಟಿದ್ದಾರೆ, ಫ್ರ್ಯಾಕ್ಷನ್ ಇದೆಯಾ ಹೋಲ್ ನಂಬರ್ ಇದೆ. ಫ್ರ್ಯಾಕ್ಷನ್ ಇದ್ದಾಗ ಒಂದು ಮೆಥಡ್ನ ಯೂಸ್ ಮಾಡಬೇಕಾಗುತ್ತೆ, ಹೋಲ್ ನಂಬರ್ ಇದ್ದಾಗ ಇನ್ನೊಂದು ಮೆಥಡ್ನ ಯೂಸ್ ಮಾಡಬೇಕಾಗುತ್ತೆ. ಅದೇ ಥರ 43% ಆಫ್ 600 ಅಂತ ಕೇಳಿದ್ದಾರೆ. ಸೊ ನನಗೆ ಹೆಂಗೆ ಸಾಲ್ವ್ ಮಾಡಬೇಕು 43 ಡಿವೈಡೆಡ್ ಬೈ 600 43/100 ಇಂಟು 600 ಮಾಡಬೇಕು. ಅದ್ರ ಬದಲು ನಾನು ಏನು ಮಾಡ್ತೀನಿ 10% ಆಫ್ 600 = 600, 1% ಆಫ್ 600 = 6. ಸೊ 10 ಇಂಟು 4 ಪ್ಲಸ್ 1 ಇಂಟು 3 ಮಾಡ್ಕೊಳ್ತೀನಿ. ಆವಾಗ 60 ಇಂಟು 4 ಪ್ಲಸ್ 6 ಇಂಟು 3 24 240 ಪ್ಲಸ್ 18 ಟು 358 ಅಂತ ನಾನು ಬರಿತೀನಿ. ಸೊ ನಮಗೆ ಯಾವುದು ಮೆಥಡ್ ಈಸಿ ಆಗುತ್ತಲ್ಲ ಆ ಮೆಥಡ್ನ ನೀವೇನು ಮಾಡ್ಕೋಬೋದು ಅಡಾಪ್ಟ್ ಮಾಡ್ಕೋಬೋದು. ಅದೇ ಥರ ವಾಟ್ ಇಸ್ 34.5% ಆಫ್ 750 ಅಂತ ಕೇಳಿದ್ದಾರೆ. ಸೊ ಮೆಥಡೇ ಯೂಸ್ ಮಾಡಿದ್ದೀನಿ. 30 + 4 + 0.5 ಮಾಡ್ಕೊಳ್ತಾ ಇದ್ದೀನಿ. 30 ನನಗೆ ಹೆಂಗೆ ಬೇಕು ಅಂದರೆ 3 ಇಂಟು 10 ಹಾಕಬೇಕು. 4 ಬೇಕು ಅಂದರೆ 1 ಇಂಟು 4, 0.5 ಅಂದರೆ 1 ಇಂಟು 0.5. ಸೊ 75ಗೆ 10% ಆಫ್ 750 ಎಷ್ಟು 75 ಇಂಟು 3 ಮಲ್ಟಿಪ್ಲೈ ಮಾಡಿಕೊಂಡೆ. ಸೊ 4 ಇಂಟು 1 ಅಂದರೆ 7.5, ನೆಕ್ಸ್ಟ್ 0.5 ಅಂದರೆ 3.75. ಸೊ ನನಗೆ ದೊಡ್ಡ ದೊಡ್ಡ ನಂಬರ್ ಇದ್ದಾಗ ಮಲ್ಟಿಪ್ಲೈ ಮಾಡೋದು ಏನಾಗುತ್ತೆ ಕಷ್ಟ ಆಗುತ್ತೆ. ಅದೇ ಚಿಕ್ಕ ನಂಬರ್ ಇದ್ದಾಗ ಮಲ್ಟಿಪ್ಲೈ ಮಾಡೋದು ಈಸಿ ಆಗುತ್ತೆ, ಟೈಮ್ ಸೇವ್ ಆಗುತ್ತೆ. ಸೊ ಇಲ್ಲಿ ಏನಿಲ್ಲ, ಇಂಟೆನ್ಷನ್ ಏನಿಲ್ಲ, ವೆರಿ ಸಿಂಪಲ್, ಯಾರು ಬೇಕಾದ್ರೂ ಮಾಡ್ಬೋದು. ಆದರೆ ಟ್ರಿಕ್ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ನಿಮಗೆ ಟೈಮ್ ಸೇವ್ ಆಗುತ್ತೆ. ಸೊ ಇದು 225 ಆಯಿತು, 22.5 3.75 ಎಲ್ಲ ಆ್ಯಡ್ ಮಾಡಿದ್ರೆ ನನಗೆ ಏನಾಯಿತು ಅಂದರೆ 251.75 ಬಂತು. ಈಸಿ ಆಯಿತು ನನಗೆ ಸಾಲ್ವ್ ಮಾಡೋಕ್ಕೆ. ಅದು ಒಂಥರ ಪ್ರಾಬ್ಲಮ್ ಕೇಳಿದ್ರೆ ಇದು ಈ ಥರ ಪ್ರಾಬ್ಲಮ್ ಕೊಡ್ತಾರೆ. ಈಗ ಅದಕ್ಕಿಂತ ಸ್ವಲ್ಪ ಕಾಂಪ್ಲಿಕೇಟೆಡ್ ಕಂಪ್ಯಾರಿಸನ್ ಮೆಥಡ್ಗೆ ಹೋಗೋಣ. ಸೊ ಇಯರ್ ಕೊಟ್ಟಿದ್ದಾರೆ, ಇದೇನು ಬೇಕಾದ್ರೂ ಇರ್ಬೋದು, ವೀಟ್ ಇರ್ಬೋದು, ಪ್ರೊಡಕ್ಷನ್ ಇರ್ಬೋದು, ಅಥವಾ ಗಾರ್ಮೆಂಟ್ ಇರ್ಬೋದು, ಎಕ್ಸ್ಪೋರ್ಟ್ ಇರ್ಬೋದು, ಅಥವಾ ಕಾರ್ಬನ್ ಡೈಆಕ್ಸೈಡ್ದು ಕಂಟೆಂಟ್ ಇರ್ಬೋದು, ಆಕ್ಸಿಜನ್ ಕಂಟೆಂಟ್ ಇರ್ಬೋದು, ಅಂತ ನಾನು ತೊಗೊಂಡಿದ್ದೀನಿ, ಅದು ಏನು ಬೇಕಾದ್ರೂ ಆಗಿರ್ಬೋದು. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ವಾಟ್ ಇಸ್ ಅ ಪರ್ಸೆಂಟೇಜ್ ಆಫ್ ಎ ಇನ್ 2013 ವಿತ್ ರೆಸ್ಪೆಕ್ಟ್ ಟು 2012 ಅಂತ ಕೇಳ್ತಾ ಇದ್ದಾರೆ. ಸೊ ನಾವು ಹ್ಯಾವ್ ಟು ಕಂಪೇರ್ 12 ಮತ್ತು 13ನಲ್ಲಿ ಏನೋ ಪ್ರೊಡಕ್ಷನ್ ಆಗ್ತದೆ, ಏನೋ ಇದೆ, ಮಾರ್ಕ್ಸ್ ಇರ್ಬೋದು, ಎಕ್ಸಾಮಲ್ಲಿ ಮಾರ್ಕ್ಸ್ ಇರ್ಬೋದು, ಏನು ಥರ ಬೇಕಾದ್ರೂ ಕ್ವಶನ್ಸ್ ಇರ್ಬೋದು. ನಾನು ಸಿಂಪಲ್ ಆಗಿ ಇಲ್ಲಿ ಎ ಅಂತ ತೊಗೊಂಡಿದ್ದೀನಿ. ಸೊ ಅವೆರಡನ್ನು ಕಂಪೇರ್ ಮಾಡಿ ಪರ್ಸೆಂಟೇಜ್ ವಿತ್ ರೆಸ್ಪೆಕ್ಟ್ ಟು 13 ಆ್ಯಂಡ್ 12 ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ವಿತ್ ರೆಸ್ಪೆಕ್ಟ್ ಟು 12 ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಾನೇನು ಮಾಡ್ತೀನಿ 12 ವಿತ್ ರೆಸ್ಪೆಕ್ಟ್ ಟು ವಾಟ್ ಇಸ್ ದ ಪರ್ಸೆಂಟೇಜ್ ಎ ಇನ್ 2013 ವಿತ್ ರೆಸ್ಪೆಕ್ಟ್ ಟು 12 ಅಂತ ಕೇಳ್ತಾರೆ. ನಾವು ಯಾವುದ್ರಲ್ಲಿ ಕಂಡುಹಿಡಬೇಕು 2013ನಲ್ಲಿ ಕಂಡುಹಿಡಬೇಕು. 2013ನಲ್ಲಿ ಎಗೆ ಎಷ್ಟಿತ್ತು ವ್ಯಾಲ್ಯೂ 120 ಇದೆ. 120 ಡಿವೈಡೆಡ್ ಬೈ 140 ಹಾಕ್ಕೊಳ್ತೀನಿ, ಯಾಕೆಂದರೆ ಇದಾಯಿತು. ಸೊ 120/140 ಅಂದರೆ 6/7, 1/7 ಇಂಟು 6 ಈ ಆನ್ಸರ್ ಬಂತು. ಇಲ್ಲಿ ನೀವು ಕೇರ್ಫುಲ್ ಆಗಿರಬೇಕು, ಯಾವುದ್ರದ್ದು ಅವರು ಕೇಳ್ತಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ವಾಟ್ ಈಸ್ ಅ ಪರ್ಸೆಂಟೇಜ್ ಆಫ್ ಎ ಇನ್ 2013. ಸೊ 2013ಗೆ ಎಷ್ಟು ಅಂತ ಬೇಕು, ವಿತ್ ರೆಸ್ಪೆಕ್ಟ್ ಟು ಯಾವ್ದು ಬೇಕಾದ್ರೂ ಆಗಿರ್ಬೋದು. 13ಗೆ ಏನು ವ್ಯಾಲ್ಯೂ ಇದೆಯಲ್ಲ ಅದನ್ನು ನೀವು ಮೇಲೆ ಬರ್ಕೊಂಡು ಯಾವುದಕ್ಕೆ ಕೇಳಿದಾರಲ್ಲ ಅದನ್ನು ನೀವು ಕೆಳಗಡೆ ಬರ್ಕೋಬೇಕು. ಅವಾಗ ಏನಾಯ್ತು ನಿಮಗೆ 85.68 ಆನ್ಸರ್ ಬಂತು. 1/7ಗೆ ನನಗೆ 14.28 ಅಂತ ಗೊತ್ತಿದೆ, ಇಂಟು 6 ಮಲ್ಟಿಪ್ಲೈ ಮಾಡಿದೆ, ನನಗೆ ಅದು ಆನ್ಸರ್ ಬಂತು. ಅದೇ ಪ್ರಾಬ್ಲಮ್ನ ಏನು ಮಾಡಿದ್ದಾರೆ ಪರ್ಸೆಂಟೇಜ್ ಆಫ್ ಎ ವಿತ್ ರೆಸ್ಪೆಕ್ಟ್ ಟು ಬಿ ಇನ್ 2012 ಅಂತ ಕೇಳ್ತಾ ಇದ್ದಾರೆ. ಪರ್ಸೆಂಟೇಜ್ ಆಫ್ ಎ ವಿತ್ ರೆಸ್ಪೆಕ್ಟ್ ಟು ಬಿ ಇನ್ 2012 ಅಂತ ಕೇಳ್ತಾ ಇದ್ದಾರೆ. ಸೊ ಬರೀ ಪರ್ಸೆಂಟೇಜ್ ಆಫ್ ಎ ಮತ್ತು ಬಿನ 2012ಅಲ್ಲಿ ಕಂಪೇರ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಏನು ಮಾಡಿದ್ದೀನಿ ಅಂದರೆ ನಾನು 2 ಪ್ಯಾರಾಮೀಟರ್ ತೊಗೊಂಡೆ. ಹಿಂದಿನ ಪ್ರಾಬ್ಲಮ್ ಏನು ಮಾಡಿದೆ ಒಂದೇ ಒಂದು ಪ್ಯಾರಾಮೀಟರ್ ತೊಗೊಂಡಿದ್ದೆ, ಇಲ್ಲಿ 2 ಪ್ಯಾರಾಮೀಟರ್ ತೊಗೊಳ್ತಾ ಇದ್ದೀನಿ. ಸೊ ನಾನು ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಪರ್ಸೆಂಟೇಜ್ ಆಫ್ ಎ ಕ್ಯಾಲ್ಕುಲೇಟ್ ಮಾಡಬೇಕು ಇನ್ 2012ಅಲ್ಲಿ ಪರ್ಸೆಂಟೇಜ್ ಆಫ್ ಎ ಎಷ್ಟಿದೆ 50 ಡಿವೈಡೆಡ್ ಬೈ 2012ಅಲ್ಲೇ ಬಿಗೆ ಎಷ್ಟಿದೆ 55 ಇದೆ. ಸೊ 50 ಡಿವೈಡೆಡ್ ಬೈ 55 ಮಾಡಿದೆ, ಅವಾಗ ಏನಾಯಿತು 10/11 ಆಯಿತು. ಆರ್ 1/11 ಇಂಟು 10 ಮಾಡಿದೆ. ಸೊ 90.9% ಬಂತು. ಸೊ ದಿಸ್ ಇಸ್ ದ ವೇ ಯು ಆರ್ ಗೋಯಿಂಗ್ ಟು ಸಾಲ್ವ್ ಪರ್ಟಿಕ್ಯುಲರ್ ಪ್ರಾಬ್ಲಮ್. ಅದೇ ಪ್ರಾಬ್ಲಮ್ಮು ಇನ್ಕ್ರೀಸ್ ಇನ್ ಪರ್ಸೆಂಟೇಜ್
ಆಫ್ ಬಿ ವಿತ್ ರೆಸ್ಪೆಕ್ಟ್ ಟು ಎ ಇನ್ 2014 ಅಂತ ಕೇಳ್ತಿದ್ದಾರೆ. ಇನ್ಕ್ರೀಸ್ ಇನ್ ಎ ವಿತ್ ರೆಸ್ಪೆಕ್ಟ್ ಟು 2014 ಅಂತ ಹೇಳ್ತಿದ್ದಾರೆ. ಬಿದು 2014 ನನಗೆ ಎಷ್ಟು ವ್ಯಾಲ್ಯೂ ಇದೆ, 65 ಇದೆ. ಸೊ ಇನ್ಕ್ರೀಸ್ ಇನ್ ವ್ಯಾಲ್ಯೂ ಅಂತಂದರೆ ವಿತ್ ರೆಸ್ಪೆಕ್ಟ್ ಟು 0 ಅಂದರೆ ಅದನ್ನು ಮೈನಸ್ ಮಾಡಬೇಕು. 65 - 60 ಡಿವೈಡೆಡ್ ಬೈ 60 ಮಾಡ್ಕೊಳ್ತೀನಿ. 5/60 ಆರ್ 1/12 ಆಗುತ್ತೆ. ಅದು 8.33 ಆಗುತ್ತೆ. ನೋಡ್ಕೊಳ್ಳಿ, ಇನ್ಕ್ರೀಸ್ ಇನ್ ಪರ್ಸೆಂಟೇಜ್ ಆಫ್ ಬಿ ವಿತ್ ರೆಸ್ಪೆಕ್ಟ್ ಟು ಎ ಅಂತ ಕೇಳ್ತಾ ಇದ್ದಾರೆ. ಬಿನಲ್ಲಿ ವ್ಯಾಲ್ಯೂ ಎಷ್ಟಿದೆ, 65 ಇದೆ. ಯಾವಾಗ, 2014. ಸೊ ಅಲ್ಲಿ ಏನಾಗಿದೆ, ಇನ್ಕ್ರೀಸ್ ಆಗಿದೆ ಬಿನಲ್ಲಿ 2014 ಅಂತ ಕೇಳ್ತಾರೆ. ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಗಿದೆ ಅಂತ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಅದಕ್ಕೆ ಫಸ್ಟ್ ಏನು ಮಾಡಬೇಕು, ಹೌ ಮಚ್ ಆಫ್ ಇಟ್ ಹ್ಯಾಸ್ ಬಿನ್ ಇನ್ಕ್ರೀಸ್ ಅಂತ ನಾನು ಕ್ಯಾಲ್ಕುಲೇಟ್ ಮಾಡಬೇಕು. ಅದಕ್ಕೆ 65 - 60 ಮಾಡಿಕೊಂಡೆ. ವಿತ್ ರೆಸ್ಪೆಕ್ಟ್ ಟು 2014 ಕೇಳ್ತಾ ಇದ್ದಾರೆ, ವಿತ್ ರೆಸ್ಪೆಕ್ಟ್ ಟು ಎ ಕೇಳ್ತಾ ಇದ್ದಾರೆ. ಹಾಗಾಗಿ ಏನು ಮಾಡ್ತಾ ಇದ್ದೀನಿ ನಾನು, ಡಿವೈಡೆಡ್ ಬೈ 60 ಹಾಕ್ಕೊಂಡೆ. ಸೊ 1/12 ಆಯಿತು, 8.33 ನಿಮಗೆ ಬಂತು. ಅದೇ ಪ್ರಾಬ್ಲಮ್ನೇ ವಾಟ್ ಇಸ್ ದ ಆವ್ರೇಜ್ ಆಫ್ ಎ ಅಂತ ಕೇಳ್ತಾ ಇದ್ದಾರೆ. ಸೊ ಆವ್ರೇಜ್ ಆಫ್ ಎ ಅಂತ ಕೇಳಿದಾಗ ನಾವು ಏನು ಮಾಡಬೇಕಾಗತ್ತೆ, 50 + 55 + 60 + 65 ಎಲ್ಲನೂ ಆ್ಯಡ್ ಮಾಡಿ ಡಿವೈಡೆಡ್ ಬೈ 4 ಮಾಡಬೇಕು. ಸೊ ಅವೆಲ್ಲ ಯೂಸ್ ನಂಬರ್. ನಾನು ಇಲ್ಲಿ ಚಿಕ್ಕ ನಂಬರ್ಗಳನ್ನ ತೊಗೊಳ್ತೀನಿ. ಆದರೆ ಎಕ್ಸಾಮಲ್ಲಿ ಸಮ್ ಟೈಮ್ ಮೆಟ್ರಿಕ್ ಇರ್ಬೋದು, ಎಲ್ಲ ಏನಾದರೂ ಮಿಲಿಯನ್ಸಲ್ಲಿ ಇರ್ಬೋದು, ಹಂಗೆ ಬೇರೆ ಬೇರೆ ಥರ ಯೂನಿಟ್ಸ್ ಕೊಡ್ತಾರೆ. ಆವಾಗ ನಿಮಗೆ ಇದನ್ನೆಲ್ಲ ತೊಗೊಂಡು ಡಿವೈಡ್ ಮಾಡೋದು ಕಷ್ಟ ಆಗುತ್ತೆ. ಅದಕ್ಕೆ ಸಿಂಪಲ್ಲಾಗಿ ಯಾವುದು ಅಂದರೆ, ರ್ಯಾಂಡಮ್ ಆಗಿ ನೀವು ಯಾವ್ದಾದ್ರು ಒಂದು ನಂಬರ್ ತೊಗೊಳ್ಳಿ. ಆ 4 ನಂಬರಲ್ಲಿ ರ್ಯಾಂಡಮ್ ಆಗಿ ಯಾವ್ದಾದ್ರು ಒಂದು ನಂಬರ್ನ ತೊಗೊಳ್ಳಿ. ನಾನಿಲ್ಲಿ 60 ಅಂತ ತೊಗೊಂಡಿದ್ದೀನಿ. ವಿತ್ ರೆಸ್ಪೆಕ್ಟ್ ಟು 60 ಬೇರೆ ಬೇರೆ ನಂಬರ್ಸು ಏನಾಗುತ್ತೆ ಅಂತ. 60ಗೆ ಅದೇ ರೇಂಜಲ್ಲಿ ಇರುವಂಥದ್ದು. 60ಗೆ 50 ತೊಗೊಳ್ತೀನಿ. 60ಗೆ 50 ಏನಾಗ್ತಾ ಇದೆ, 60ಗಿನ್ನ 10 ಕಡಿಮೆ ಇದೆ. ಸೊ -10 ಅಂತ ಹಾಕ್ಕೊಳ್ತೀನಿ. ನೆಕ್ಸ್ಟು ಎಷ್ಟಿದೆ, 55. 55ಗೂ 60ಗೂ ಎಷ್ಟು ಕಡಿಮೆ ಇದೆ, -5 ಅಂತ ಬರ್ಕೊಂಡೆ. ಮತ್ತೆ 60ಗೂ 60ಗೂ ಏನು ಡಿಫ್ರೆನ್ಸ್ ಇದೆ, ಏನು ಡಿಫ್ರೆನ್ಸ್ ಇಲ್ಲ, 0 ಅಂತ ಬರ್ಕೊಂಡೆ. 65ಗೆ ಮತ್ತು 60ಗೆ ಏನಿದೆ, +5 ಇದೆ. ಸೊ ಆ 4 ಪ್ಯಾರಾಮೀಟರ್ ತೊಗೊಂಡು ಅದನ್ನು ಏನು ಮಾಡ್ತೀನಿ ನಾನು, 4ಇಂದ ಡಿವೈಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನನಗೇನಾಯಿತು, +5 -5 ಹೊಟ್ಟೋಯ್ತು, -10/4 ಬಂತು, ವಿಚ್ ಇಸ್ -5/2 ಆಯಿತು, ವಿಚ್ ಇಸ್ ಈಕ್ವಲ್ ಟು -2.5. ಸೊ ನನ್ನದು ಆನ್ಸರ್ ಏನು ಬಂದಿದೆ, -2.5 ವಿತ್ ರೆಸ್ಪೆಕ್ಟ್ ಟು ವಾಟ್, 60. ಸೊ ನಾನು ವಿತ್ ರೆಸ್ಪೆಕ್ಟ್ ಟು ಆಲ್ 4 ಮಾಡಬೇಕು ಅಂದರೆ 60 - 2.5 ಮಾಡ್ತೀನಿ. ಆವಾಗ ನನಗೆ 57.5. ನಾವಿಲ್ಲಿ ಯಾವ ಬೇಕಾದ್ರೂ ನಂಬರ್ ತೊಗೋಬೋದು, ಇದೆ ಅಂತಲ್ಲ. 55 ತೊಗೋಬೋದು, 65 ತೊಗೋಬೋದು. ಅಲ್ಲಿ ಏನು ಆಗ್ತಿದೆ ವಿತ್ ರೆಸ್ಪೆಕ್ಟ್ ಟು ದಟ್ ಪಾಯಿಂಟ್ ಏನು ಬರ್ತಲ್ಲ, ದಟ್ ವಿಲ್ ಬಿ ಯುವರ್ ಆವ್ರೇಜ್ ಪರ್ಸೆಂಟೇಜ್. ತುಂಬ ಸಿಂಪಲ್ ಆಗಿದೆ. ಈ 4 ಮಾರ್ಕಲ್ಲಿ 4-5 ವ್ಯಾಲ್ಯೂನಲ್ಲಿ ಯಾವ್ದಾದ್ರು ಒಂದು ವ್ಯಾಲ್ಯೂನ ರ್ಯಾಂಡಮ್ ಆಗಿ ತೊಗೊಳ್ತೀರಾ. ಆ ರ್ಯಾಂಡಮ್ ಆಗಿ ತೊಗೊಂಡಿರೋಂಥ ವ್ಯಾಲ್ಯೂಗೂ ಬೇರೆ ನಂಬರ್ಗೂ ಯಾವ ರೀತಿ ರಿಲೇಷನ್ಶಿಪ್ ಇದೆ, ಅಥವಾ ಇನ್ಕ್ರೀಸ್ ಆಗ್ತಿದೆಯಾ ಡಿಕ್ರೀಸ್ ಆಗಿದೆಯಾ, ಆ ನಂಬರ್ನ ಬರ್ಕೊಂಡು ಯು ಆರ್ ಗೋಯಿಂಗ್ ಟು ಡಿವೈಡ್ ದಟ್ ನಂಬರ್ ಬೈ 4 ಇನ್ಸ್ಟೆಡ್ ಆಫ್ ಆ್ಯಡಿಂಗ್ ಆಲ್ ದಿ ನಂಬರ್ಸ್ ಡಿವೈಡಿಂಗ್ 4. ನೀವೇನು ಮಾಡ್ತೀರಾ, ವಿತ್ ರೆಸ್ಪೆಕ್ಟ್ ಟು ದಟ್ ಮಾಡ್ತಾ ಹೋಗ್ತೀರಾ. ಆವಾಗ ಪ್ಲಸ್ ಬರ್ಬೋದು, ಇಲ್ಲಾಂದರೆ ಮೈನಸ್ ಬರ್ಬೋದು. ಮೈನಸ್ ಬಂತು ಅಂದರೆ ಮೈನಸ್ ಮಾಡ್ತೀರಾ, ಪ್ಲಸ್ ಬಂತು ಅಂದರೆ ಪ್ಲಸ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ 55 ತೊಗೊಂಡ್ರೆ ನಿಮ್ಗೆ ಅವಾಗ ಏನಾಗುತ್ತೆ ಅಂತಂದರೆ, ವಿತ್ ರೆಸ್ಪೆಕ್ಟ್ ಟು 55 ನೀವು ಮಾಡ್ತಾ ಹೋಗ್ತೀನಿ ಅಂತಂದರೆ ಅಲ್ಲೇನಾಗುತ್ತೆ ಅಂತಂದರೆ ಇನ್ಕ್ರೀಸ್ ಆಗುತ್ತೆ. ಎಷ್ಟು ಇನ್ಕ್ರೀಸ್ ಆಗುತ್ತೆ ಅಂದರೆ 2.5 ಇನ್ಕ್ರೀಸ್ ಆಗುತ್ತೆ. ಹಾಗಾಗಿ ಆನ್ಸರ್ ಏನಾಗುತ್ತೆ ಅಂದರೆ 57.5 ಬರುತ್ತೆ. ಯಾವುದಾದ್ರು ರ್ಯಾಂಡಮ್ ಆಗಿ ತೊಗೊಳ್ಳಿ, ಟ್ರೈ ಮಾಡಿ. ನೀವು ಕರೆಕ್ಟಾಗಿ ಬಂತು ಅಂದರೆ ಈ ಮೆಥಡ್ನ ನೀವು ಫಾಲೋ ಮಾಡ್ಕೊಳ್ತಾ ಹೋಗ್ಬೋದು. ಅದೇ ಥರ ಇನ್ನೊಂದು ಆನ್ಸರ್ನ ತೊಗೊಳ್ಳೋಣ. ವಾಟ್ ಇಸ್ ಅನ್ ಆವ್ರೇಜ್ ಆಫ್ ಬಿ ಅಂತ, ಆವ್ರೇಜ್ ಪರ್ಸೆಂಟ್ ಆಫ್ ಬಿ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲೇನು ಮಾಡಿದ್ದೀನಿ ನಾನು, 55, 60, 65, 70 ಇದೆ. ನಾನು 70 ರ್ಯಾಂಡಮ್ ಆಗಿ ತೊಗೊಂಡಿದ್ದೆ. ಯಾಕೆಂದರೆ ನಾನು ಹೋಲ್ ನಂಬರ್ ತೊಗೊಂಡ್ರೆ ಸಪ್ರೇಟ್ ಮಾಡೋಕ್ಕೆ, ಆ್ಯಡ್ ಮಾಡೋಕ್ಕೆ, ಇದು ಮಾಡೋಕ್ಕೆ ಈಸಿ ಆಗುತ್ತೆ. ಹಾಗಾಗಿ ನಾನು ಹೋಲ್ ನಂಬರ್ ತೊಗೊಳ್ತಾ ಇದ್ದೀನಿ. ಸೊ 70ಗೆ ಇದು ತೊಗೊಂಡ್ರೆ 55 ಡಿಫ್ರೆನ್ಸು, ಇದಕ್ಕೆ -10, -5, 0. ಸೊ ಎಲ್ಲ ಆ್ಯಡ್ ಮಾಡಿದ್ರೆ ಏನಾಯಿತು, -30/4 ಆಯಿತು. ಸೊ -15/2 ಆಯಿತು. ಅಂದರೆ ಏನಾಯಿತು, -7.5% ಆಯಿತು. ಹಾಗಾಗಿ ನನ್ನ ಆನ್ಸರ್ ಎಷ್ಟು, 70 - -7.5 ಮಾಡಿದ್ರೆ 62.5. ಸೊ ದಟ್ ವಿಲ್ ಬಿ ಮೈ ಆನ್ಸರ್. ಸೊ ಆ ಥರ ನೀವು ಮಾಡಿಕೊಂಡ್ರೆ ಈಸಿ ಆಗುತ್ತೆ. ಅದೇ ಪ್ರಾಬ್ಲಮ್ಗೆ ಏನು ಹೇಳಿದರೆ, ವಾಟ್ ಇಸ್ ಅ ಪರ್ಸೆಂಟೇಜ್ ಆಫ್ ಇನ್ಕ್ರೀಸ್ ಇನ್ ಎ ವಿತ್ ರೆಸ್ಪೆಕ್ಟ್ ಟು ಬಿ ಅಂತ ಹೇಳ್ತಾ ಇದ್ದಾರೆ. ಸೊ ಆವ್ರೇಜ್ ಇನ್ಕ್ರೀಸ್ ಇನ್ ಎ ಅಂತ ಕೇಳ್ತಾರೆ. ಸೊ ನಾನು ಇದು ಬೇರೆ ಪ್ರಾಬ್ಲಮ್ಮು. ಸೊ ಇದನ್ನು ಸಾಲ್ವ್ ಮಾಡಿಲ್ಲ, ಆನ್ಸರ್ ಕೊಟ್ಟಿದ್ದೀನಿ ನಾನು. ಆನ್ಸರ್ ಬರುತ್ತಾ ಇಲ್ವಾ ಅಂತ ನೀವು ಚೆಕ್ ಮಾಡಿ. ವಾಟ್ ಇಸ್ ಅ ಪರ್ಸೆಂಟೇಜ್ ಇನ್ಕ್ರೀಸ್ ಆಫ್ ಎ ವಿತ್ ರೆಸ್ಪೆಕ್ಟ್ ಟು ಬಿ ಇನ್ 2010 ಅಂತನೋ ಆ ಥರದ್ದು ಪ್ರಾಬ್ಲಮ್ ಇರುತ್ತೆ. ಅದು ಏನಾಗುತ್ತೆ ಅಂತ ನೀವೇನು ಮಾಡ್ಕೋಬೇಕಾಗತ್ತೆ, ಕ್ಯಾಲ್ಕುಲೇಟ್ ಮಾಡಿ. ವಾಟ್ ಇಸ್ ಅನ್ ಆವ್ರೇಜ್ ಆಫ್ ಎ. ಸೊ ಅದು 75% ಬಂದಿದೆ. ವಾಟ್ ಇಸ್ ಇನ್ಕ್ರೀಸ್ ಇನ್ ವಿತ್ ರೆಸ್ಪೆಕ್ಟ್ ಟು ಎ ಅಂತ ಕೇಳ್ತಿದ್ದಾರೆ, 60% ಬಂದಿದೆ. ಮತ್ತು ಇದರಲ್ಲಿ ವಾಟ್ ಇಸ್ ಅನ್ ಆವ್ರೇಜ್ ಆಫ್ ಬಿ ಅಂದರೆ 7% ಬಂದಿದೆ. ಅದೇ ಥರ ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ಡಿಕ್ರೀಸ್ ಆಫ್ ಎ ವಿತ್ ರೆಸ್ಪೆಕ್ಟ್ ಟು ಬಿ ಇನ್ 2010 ಅಂತ ಕೇಳ್ತಿದ್ದಾರೆ. ಸೇಮ್ ಮೆಥಡ್, ಡಿಕ್ರೀಸ್ ಇನ್ ಎ ಯಾವುದಾಗುತ್ತೆ ಅಂತ ಆನ್ಸರು 37.5 ನಿಮಗೆ ಆನ್ಸರು ಬರ್ತಾ ಇದೆ. ಸೊ ಈ ಥರ ನಾನು 4 ಪ್ರಾಬ್ಲಮ್ ಕೊಟ್ಟಿದ್ದೀನಿ ನಾನು. ನೀವು ಚೆಕ್ ಮಾಡಿ.
ಆನ್ಸರ್ ಗೊತ್ತಾಯಿತು ಅಂದರೆ ಸರಿ, ಇಲ್ಲಾಂದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಆ ಪ್ರಾಬ್ಲಮ್ನ ನಾನು ಇನ್ನೂ ಮೋರ್ ಕಾಂಪ್ಲಿಕೇಟೆಡ್ ಡೇಟಾ ಇಂಟರ್ಪ್ರಿಟೇಷನ್ ಪ್ರಾಬ್ಲಮ್ಸ್ ಇದೆಯಲ್ಲ ಅದನ್ನು ತೊಗೊಳ್ತೀನಿ ಕ್ವಶನ್ ಪೇಪರ್ಲಿ. ಇದು ಅರ್ಥ ಆಗಲಿ ಅಂತ ಸಿಂಪಲಾಗಿ ನಾನು ಏನು ಮಾಡಿದ್ದೀನಿ, ವೆರಿ ಈಸಿ ಪ್ರಾಬ್ಲಮ್ಗಳನ್ನ ತೊಗೊಂಡು ಸಾಲ್ವ್ ಮಾಡಿದ್ದೀನಿ. ಸೊ ಈಗ ನೆಕ್ಸ್ಟ್ ಎಪಿಸೋಡಲ್ಲಿ ಇದಕ್ಕೆ ಐ ವಿಲ್ ಟೇಕ್ ದಿ ಕ್ವಶನ್ಸ್ ಫ್ರಮ್ ದಿ ಕ್ವಶನ್ ಬ್ಯಾಂಕ್. ಕ್ವಶನ್ ಪೇಪರ್ಲಿ ಪ್ರೀವಿಯಸ್ ಕ್ವಶನ್ ಪೇಪರ್ಲಿ ಯಾವ ಥರ ಕ್ವಶನ್ಸ್ ಕೇಳಿದಾರಲ್ಲ ಆ ಬೇಸಿಸ್ ಮೇಲೆ ನಾನೇನು ಮಾಡ್ತಾ ಹೋಗ್ತೀನಿ, ಕ್ವಶನ್ಸ್ನ ತೊಗೊಂಡು ಅದು ಸಾಲ್ವ್ ಮಾಡೋಕ್ಕೆ ಈ ಟ್ರಿಕ್ಸ್ನ ಯೂಸ್ ಮಾಡಿಕೊಂಡು ಬೇಗ ಫಾಸ್ಟಾಗಿ ಸಾಲ್ವ್ ಮಾಡೋಕ್ಕಾಗತ್ತಾ ಇಲ್ವಾ ಅಂತ ನೋಡ್ತೀನಿ. ದೀಸ್ ಆರ್ ವೆರಿ ಸಿಂಪಲ್ ಪ್ರಾಬ್ಲಮ್ಸ್. ಎನಿಬಡಿ ಯೂಸಿಂಗ್ ಎ ಕ್ಯಾಲ್ಕುಲೇಟರ್ ಅಥವಾ ಯೂಸಿಂಗ್ ಎ ಪ್ರೆಸೆನ್ಸ್ ಆಫ್ ಮೈಂಡ್ ಆಗಿ ಇರುವಂಥದ್ದು ಕಾಮಾಗಿ ಯೋಚನೆ ಮಾಡಿದ್ರೆ ಈಸಿಯಾಗಿ ನಾನು ಸಾಲ್ವ್ ಮಾಡ್ಬೋದು. ಆದರೆ ಎಕ್ಸಾಮಿನೇಷನ್ ಇದ್ದಾಗ ವಿಲ್ ಬಿ ಅಂಡರ್ ಪ್ರೆಷರ್ ವಿತಿನ್ ಮಿನಿಟ್ ಆರ್ ಸಮ್ಟೈಮ್ ಲೆಸ್ ದ್ಯಾನ್ ಮಿನಿಟ್. ಕೆಲವು ಸಲ ಏನಾಗುತ್ತೆ ಅಂದರೆ ಆ ಪ್ರಾಬ್ಲಮ್ಮು ತುಂಬ ಕಾಂಪ್ಲಿಕೇಟೆಡ್ ಪ್ರಾಬ್ಲಮ್ ಇದ್ದಾಗ ಸೊ ಆನ್ಸರ್ ಮಾಡೋದು ಕಷ್ಟ ಆಗುತ್ತೆ. ಸೊ ಹಾಗಾಗಿ 1 ನಿಮಿಷಕ್ಕಿಂತ ಜಾಸ್ತಿ ತೊಗೋಬೋದಾಗತ್ತೆ. ಹಾಗಾಗಿ ನಾವು ಕೆಲವು ಕ್ವಶನ್ನ ಫಾಸ್ಟಾಗಿ ವಿತಿನ್ 1 ಮಿನಿಟ್ ಮಾಡಿಕೊಂಡು ಆ ಟೈಮ್ನ ನಾವೇನು ಮಾಡಬೇಕಾಗುತ್ತೆ, ಇನ್ನೊಂದು ಕ್ವಶನ್ಗೆ ನಾವು ಹಾಕಬೇಕಾಗತ್ತೆ. ಹಾಗಾಗಿ ನಾವೇನು ಮಾಡಬೇಕಾಗತ್ತೆ, ಬೇರೆ ಬೇರೆ ಥರ ಟ್ರಿಕ್ಸ್ ಯೂಸ್ ಮಾಡ್ಕೊಂಡು ನಾವು ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಸೊ ಟ್ರೈ ಮಾಡಿ ನೋಡಿ. ಗೊತ್ತಾಗಲಿಲ್ಲ ಅಂತಂದರೆ ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ಇದೇ ಥರದ್ದು ಎಕ್ಸಾಂಪಲ್ನ ಪ್ರೀವಿಯಸ್ ಕ್ವಶನ್ ಪೇಪರ್ ಇರುವಂಥ ಎಕ್ಸಾಮ್ಸ್ KSET ಪೇಪರ್ ಇರುವಂಥ ಕ್ವಶನ್ ಪೇಪರ್ಸ್ನ ತೊಗೊಂಬರ್ತೀನಿ. ವಿಲ್ ಸಾಲ್ವ್ ಇಟ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.